ಕುಂಕುಮಾರ್ಚನೆ. ಕುಂಕುಮಾರ್ಚನೆ ಅಂತ ಅಂದರೆ ಇದು ವಯಸ್ಸಾದವರಿಗೆ ಮಾತ್ರನಾ? ಮಹಿಳೆಯರು ಮಾತ್ರ ಮಾಡಬೇಕಾ? ಮಕ್ಕಳು, ಗಂಡಸರು ಕುಂಕುಮಾರ್ಚನೆಯನ್ನು ಮಾಡಿಸಿದ್ರೆ ಫಲ ಸಿಗತ್ತಾ? ಈ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಹೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿಸೋದನ್ನು ನಾವು ಸಾಮಾನ್ಯವಾಗಿ ನೋಡಿದ್ದೇವೆ ಅಲ್ವಾ. ಆದರೆ ಬಹಳ ಜನರ ಮನಸ್ಸಿನಲ್ಲಿ ಒಂದು ಅನುಮಾನ ಇದ್ದೇ ಇರುತ್ತೆ. ಈ ಪೂಜೆ ವಯಸ್ಸಾದವರು ಅಥವಾ ಹೆಚ್ಚು ಭಕ್ತಿ ಇರುವವರು ಮಾತ್ರ ಮಾಡಬೇಕಾ ಅಂತ, ಹಾಗೆ ಮಹಿಳೆಯರು ಮಾತ್ರ ಮಾಡಬೇಕಾ? ಈ ಎಲ್ಲ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ನೋಡೋಣ. ಮೊದಲಿಗೆ ಕುಂಕುಮಾರ್ಚನೆಯ ಮಹತ್ವವನ್ನು ನೋಡೋಣ. ಕುಂಕುಮಾರ್ಚನೆ ಅಂತ ಅಂದರೆ ಕೇವಲ ಒಂದು ಪೂಜೆಯಲ್ಲ, ಇದು ಶಕ್ತಿ ಸ್ವರೂಪಿಣಿಯಾದ ತಾಯಿ ದೇವಿಗೆ ಸಲ್ಲಿಸುವ ಶ್ರದ್ಧೆ, ನಂಬಿಕೆ ಮತ್ತು ಶರಣಾಗತಿಯ ಸಂಕೇತ. ಕುಂಕುಮಾರ್ಚನೆಯನ್ನು ಎಲ್ಲರೂ ಕೂಡ ಮಾಡಬಹುದು. ವಯಸ್ಸು, ಲಿಂಗ, ವೃತ್ತಿ ಯಾವುದೂ ಕೂಡ ಅಡ್ಡಿಯಾಗೋದಿಲ್ಲ. ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು, ರೈತರು, ಉದ್ಯೋಗದಲ್ಲಿರುವವರು ತಮ್ಮ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಾಗಿ ಕುಂಕುಮಾರ್ಚನೆಯನ್ನು ಮಾಡಿಸಬಹುದು. ಈ ಪೂಜೆಯನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ, ಕಾರ್ಯದಲ್ಲಿ ಏಕಾಗ್ರತೆ, ಜೀವನದಲ್ಲಿ ಶುಭ ಆರಂಭ ಸಾಧ್ಯವಾಗುತ್ತೆ ಅಂತ ಹೇಳಲಾಗಿದೆ. ಇದೊಂದು ಬಹಳ ಮುಖ್ಯವಾದ ವಿಷಯ ಸ್ನೇಹಿತರೆ. ಮಕ್ಕಳಿಂದ ಕುಂಕುಮಾರ್ಚನೆಯನ್ನು ಮಾಡಿಸೋದಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ. ಪುಟ್ಟ ಮಕ್ಕಳು, 10 ವರ್ಷದ ಗಂಡು ಮಕ್ಕಳು, ಹಾಗೆ ಋತುಮತಿಯಾಗುವ ಹಂತದಲ್ಲಿರುವ ಹೆಣ್ಣು ಮಕ್ಕಳು, ಸ್ಪೆಷಲಿ ಇವರಿಂದ ಕುಂಕುಮಾರ್ಚನೆಯನ್ನು ಮಾಡಿಸಿದ್ರೆ ಸಂಸ್ಕಾರ ವೃದ್ಧಿಯಾಗತ್ತೆ ಅಂತ ನಂಬ್ತಾರೆ. ಹಾಗೆ ಸಪ್ತಚಕ್ರಗಳ ಜಾಗೃತಿಯನ್ನು ಕೂಡ ನಾವು ಕಾಣಬಹುದು. ಜ್ಞಾನ ಮತ್ತು ಬುದ್ಧಿಯ ವೃದ್ಧಿಯಾಗತ್ತೆ. ತಾಳ್ಮೆ, ಸಹನೆ, ಹಾಗೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಇವೆಲ್ಲವೂ ಕೂಡ ನಮಗೆ ಸಿಗತ್ತೆ. ಇನ್ನು ಗುರುವಾರದಂದು ಮಕ್ಕಳು ಕುಂಕುಮಾರ್ಚನೆ ಮಾಡಿದರೆ ಅತ್ಯಂತ ಶುಭ ಅಂತ ಹೇಳಲಾಗಿದೆ. ಇನ್ನು ಈ ಕುಂಕುಮಾರ್ಚನೆಯನ್ನು ಗಂಡಸರು ಮಾಡಿಸಬಹುದಾ ಅಂತ ಈ ಪ್ರಶ್ನೆಗೆ ಉತ್ತರ ಹೌದು, ಖಂಡಿತವಾಗಿಯೂ ಮಾಡಬಹುದು ಅಥವಾ ಮಾಡಿಸಬಹುದು. ವಿಶೇಷವಾಗಿ ಶುಕ್ರವಾರದಂದು ವಾರಕ್ಕೊಮ್ಮೆ ಕುಂಕುಮಾರ್ಚನೆ ಮಾಡಿದರೆ ತಾಯಿ ದೇವಿಯ ಅನುಗ್ರಹ ಬೇಗ ಸಿಗತ್ತೆ. ಇನ್ನು ಅವರ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಾ ಇದ್ದರೆ, ಬ್ಯಾಂಕ್ ಸಾಲ ಜಾಸ್ತಿಯಾಗಿದ್ದರೆ, ಬಡ್ಡಿ ಸಾಲದಿಂದ ಬಳಲ್ತಾ ಇರೋರು, ಕೃಷಿಗಾಗಿ ಸಾಲ ಮಾಡಿದವರು, ಇವರು ಶುಕ್ರವಾರ ಸಂಜೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಷ್ಟೋತ್ತರ ಸಹಿತ ಕುಂಕುಮಾರ್ಚನೆಯನ್ನು ಮಾಡಿದ್ರೆ ಅಥವಾ ಮಾಡಿಸಿದ್ರೆ ಫಲ ಬೇಗ ಸಿಗತ್ತೆ. ಹಾಗೆ ದೇವಿಯು ಅನುಗ್ರಹವನ್ನು ನೀಡ್ತಾಳೆ ಅಂತ ನಂಬಲಾಗಿದೆ. ಇನ್ನು ಮಹಿಳೆಯರು ಕುಂಕುಮಾರ್ಚನೆ ಮಾಡೋದ್ರಿಂದ ಸಿಗುವಂತಹ ಫಲಗಳು ಯಾವ್ಯಾವು ಅಂತಂದರೆ ದೀರ್ಘ ಸೌಮಂಗಲ್ಯತನ, ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ, ಗಂಡನ ದುರಭ್ಯಾಸಗಳ ನಿವಾರಣೆ, ಆಸ್ತಿ ಕಲಹಗಳ ಇತ್ಯರ್ಥ, ಆಸ್ತಿ ಮತ್ತು ಹಣಕಾಸಿನ ವೃದ್ಧಿ, ಅಪವಾದಗಳ ನಿವಾರಣೆ, ಗಂಡನಿಗೆ ಅಧಿಕಾರ, ಸ್ಥಾನಮಾನ ಇವೆಲ್ಲವೂ ಕೂಡ ಸಿಗತ್ತೆ. ಲಲಿತಾ ಸಹಸ್ರನಾಮ ಅಥವಾ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಿದರೆ ಫಲಗಳು ಇನ್ನಷ್ಟು ಹೆಚ್ಚಾಗ್ತವೆ ಅಂತ ಹೇಳಲಾಗಿದೆ. ಇನ್ನು ರೋಗಿಗಳು ಮತ್ತು ಮಾನಸಿಕ ಶಾಂತಿಯನ್ನು ಹುಡುಕ್ತಾ ಇರೋರು, ದೇಹದಲ್ಲಿ ಯಾವುದೇ ಕಂಟಕ ಆಗಿರಬಹುದು, ರೋಗ ಅಥವಾ ಮಾನಸಿಕ ಅಶಾಂತಿಯಿಂದ ಬಳಲುತ್ತಿರೋರು ಕೂಡ ಕುಂಕುಮಾರ್ಚನೆಯನ್ನು ಮಾಡಬಹುದು. ಗುರುವಾರ, ಶುಕ್ರವಾರ, ಬುಧವಾರ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಮಾಡಿದರೆ ಆಜ್ಞಾಚಕ್ರದ ಜಾಗೃತಿ ಆಗತ್ತೆ, ರಕ್ತ ಸಂಚಾರ ಕೂಡ ಸುಧಾರಣೆ ಆಗತ್ತೆ. ಇನ್ನು ಮನಸ್ಸಿನಲ್ಲಿ ಸಕಾರಾತ್ಮಕ ಬದಲಾವಣೆ ಆಗತ್ತೆ. ಶನಿ ಕಾಟ, ದುಷ್ಟಶಕ್ತಿಗಳ ಕಾಟ ನಿವಾರಣೆಯಾಗಿ ಆತ್ಮಸ್ಥೈರ್ಯ ವೃದ್ಧಿಯಾಗತ್ತೆ. ಒಟ್ಟಾರೆ ಹೇಳೋದಾದರೆ ಮಕ್ಕಳು, ಮಹಿಳೆಯರು, ಗಂಡಸರು, ವೃದ್ಧರು, ಅಶಕ್ತರು ಎಲ್ಲರೂ ಸಹ ನಂಬಿಕೆಯಿಂದ ಕುಂಕುಮಾರ್ಚನೆಯನ್ನು ಮಾಡಿದರೆ ಅವರ ಆಸೆ ಆಕಾಂಕ್ಷೆಗಳು ಈಡೇರಿ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಅವಕಾಶ ಸಿಗತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಜೈ ಮಾತೆ.